ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯ ಜ್ಞಾನ 2019 ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋ FDA, SDA, GPT, PDO, PSI ಮತ್ತು KS ನಂಥ ಅನೇಕ ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಅಮೂಲ್ಯವಾದಂತಹ ಕಮೆಂಟ್ಗಳನ್ನು ನೀಡಿ. ಮೊದಲ ಪ್ರಶ್ನೆ, ಡ್ಯೂರಾಂಡ್ ಗಡಿ ರೇಖೆ ಯಾವ ದೇಶಗಳ ಮಧ್ಯೆ ಗುರುತಿಸಲಾಗಿದೆ? ಇದನ್ನು ಎರಡು ದೇಶಗಳ ಮಧ್ಯೆ ಗುರುತಿಸಲಾಗಿದೆ. ಯಾವ ಎರಡು ದೇಶಗಳ ಮಧ್ಯೆ ಇದನ್ನು ಗಡಿರೇಖೆಯಾಗಿ ಗುರುತಿಸಲಾಗಿದೆ? ಸರಿಯಾದಂತಹ ಉತ್ತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳ ಮಧ್ಯೆ ಇದನ್ನು ಗುರುತಿಸಲಾಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳ ಮಧ್ಯೆ ಇರುವಂತಹ ಗಡಿರೇಖೆಯನ್ನು ಡ್ಯೂರಾಂಡ್ ಗಡಿರೇಖೆ ಎಂದು ಕರೆಯುತ್ತಾರೆ. ಇನ್ನು ಇದನ್ನು 1896ರಲ್ಲಿ ಗುರುತಿಸಲಾಯಿತು. ಇದನ್ನು ಗುರುತಿಸಿದಂಥ ವರ್ಷ 1896. ಇದನ್ನು ಗುರುತು ಹಾಕಿದಂತಹ ವ್ಯಕ್ತಿ ಮಾರ್ಟಿಮರ್ ಡ್ಯೂರಾಂಡ್ ಎನ್ನುವಂತಹ ಅಧಿಕಾರಿ. ಆದ್ದರಿಂದ ಈತನ ಒಂದು ಹೆಸರನ್ನೇ ಡ್ಯೂರಾಂಡ್ ಗಡಿರೇಖೆ ಎಂದು ಗುರುತಿಸಲಾಗಿದೆ ಅಥವಾ ಹೆಸರಿಸಲಾಗಿದೆ. ಎರಡನೆಯ ಪ್ರಶ್ನೆ, ಸಾರ್ಕ್ ಸಂಘ ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಯಾವುದು? ಸಾರ್ಕ್ ಅಂತೇಳಿದರೆ SAARC, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂತಹ ಸಂಘ ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಯಾವುದು? ಡಿಸೆಂಬರ್ 7, 1985ರಲ್ಲಿ ಈ ಒಂದು ಸಾರ್ಕ್ ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಇದರ ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣುವುದಾದರೆ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 7. ಭಾರತ, ಪಾಕಿಸ್ತಾನ, ಮಾಲ್ಡೀವ್ಸ್, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ್, ಭೂತಾನ್ ಇವು ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಈ ಒಂದು ಸಾರ್ಕ್ ಸಂಘದ ಕೇಂದ್ರ ಕಚೇರಿ ಕಠ್ಮಂಡು, ನೇಪಾಳದ ರಾಜಧಾನಿ. ಇಲ್ಲಿ ಸಾರ್ಕ್ ಸಂಘದ ಒಂದು ಕೇಂದ್ರ ಕಚೇರಿಯನ್ನು ನಾವು ಕಾಣಬಹುದು. ಈ ಸಾರ್ಕ್ ಸಂಘದ ಸ್ಥಾಪನೆಯ ಮೂಲ ಉದ್ದೇಶ ಈ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಮತ್ತು ವ್ಯಾವಹಾರಿಕ ಸಂಬಂಧವನ್ನು ಸುಧಾರಿಸುವ ಸಲುವಾಗಿ, ಇದನ್ನು ಪರಸ್ಪರ ಸ್ನೇಹ ಸಂಬಂಧವನ್ನು ಹೊಂದುವ ಸಲುವಾಗಿ ಸಾರ್ಕ್ ಸಂಘವನ್ನು ಈ 7 ರಾಷ್ಟ್ರಗಳು ಸೇರಿಕೊಂಡು ಸ್ಥಾಪನೆಯನ್ನು ಮಾಡಿಕೊಂಡಿವೆ. ಮೂರನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದಲ್ಲ? ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ, ಈಜಿಪ್ಟಿನ ಪಿರಮಿಡ್ಗಳು, ಐಫೆಲ್ ಟವರ್, ಅಲೆಕ್ಸಾಂಡ್ರಿಯಾದ ದ್ವೀಪಸ್ತಂಭ. ಈ 4ರಲ್ಲಿ ಯಾವುದು ಪ್ರಾಚೀನ ಅದ್ಭುತಗಳ ಗುಂಪಿಗೆ ಸೇರುವುದಿಲ್ಲ? ಗಮನಿಸುವುದಾದರೆ ಸರಿಯಾದಂತಹ ಉತ್ತರ ಆಯ್ಕೆ 3, ಐಫೆಲ್ ಟವರ್. ಪ್ರಾಚೀನ ಯುಗದ 7 ಅದ್ಭುತಗಳೆಂದು ನಾವು ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ, ಇಪೇಸಸ್ನ ಆರ್ಟೆಮಿಸ್ ದೇವಸ್ಥಾನ, ಒಲಿಂಪಿಯಾದ ಜ್ಯೂಸ್ ದೇವತೆಯ ಮೂರ್ತಿ, ಈಜಿಪ್ಟಿನ ಪಿರಮಿಡ್ಗಳು, ಹಾಲಿಕಾರ್ನಸ್ನ ಮೋಸಲೆಸ್ ಗೋಪುರ, ರೋಡ್ಸ್ನ ಕೊಲೋಸಸ್ ಮತ್ತು ಅಲೆಕ್ಸಾಂಡ್ರಿಯಾದ ದ್ವೀಪಸ್ತಂಭವನ್ನು ಗುರುತಿಸುತ್ತೇವೆ. ಐಫೆಲ್ ಟವರ್ ಅನ್ನುವಂಥದ್ದು ನವೀನ ಯುಗದ, ಆಧುನಿಕ ಯುಗದ ಪ್ರಾಚೀನ 7 ಅದ್ಭುತಗಳಲ್ಲಿ ಅದನ್ನು ಗುರುತಿಸ್ತೇವೆ. ನವೀನ ಯುಗದ 7 ಅದ್ಭುತಗಳನ್ನು ನೋಡುವುದಾದರೆ ಐಫೆಲ್ ಟವರ್ ಪ್ಯಾರಿಸ್, ಹಗಿಯಾ ಸೋಫಿಯಾ ಇಸ್ತಾಂಬುಲ್, ಪೀಸಾದ ವಾಲುಗೋಪುರ ಇಟಲಿ, ತಾಜ್ ಮಹಲ್ ಆಗ್ರಾ ಭಾರತ, ವಾಷಿಂಗ್ಟನ್ನ ಸ್ವಾತಂತ್ರ್ಯ ಪ್ರತಿಮೆ, ಹಾಗೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನ್ಯೂಯಾರ್ಕ್ ಇವುಗಳನ್ನು ನಾವು ಆಧುನಿಕ 7 ಅದ್ಭುತಗಳು ಎಂದು ಗುರುತಿಸುತ್ತೇವೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಭಾರತ ಸರ್ಕಾರ ನೀಡುವಂತಹ ಪ್ರಶಸ್ತಿ ಇದು. ಕ್ರೀಡಾ ಕ್ಷೇತ್ರಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಕ್ರೀಡಾ ತರಬೇತುದಾರರು, ವಿವಿಧ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡುವಂತಹ ಕೋಚ್ಗಳಿಗೆ ಅಥವಾ
ಕ್ರೀಡಾ ತರಬೇತುದಾರರಿಗೆ ಪ್ರತಿ ವರ್ಷ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇನ್ನು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ವರ್ಷವನ್ನು ನೋಡೋದಾದರೆ 1985ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆಯನ್ನು ನೀಡಲಾಗುತ್ತದೆ. ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡುವಂತಹ ಕ್ರೀಡಾ ತರಬೇತುದಾರರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡುವಂತಹ ರೂಢಿ ಇದೆ. ಇನ್ನು ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು 1985ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದವರನ್ನು ಗಮನಿಸುವುದಾದರೆ OM ನಂಬಿಯಾರ್ ಎನ್ನುವಂಥವರು ಅಥ್ಲೆಟಿಕ್ಸ್ನ ಕೋಚ್ಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದರು. ಓಂ ಪ್ರಕಾಶ್ ಭಾರದ್ವಾಜ್ ಅನ್ನುವಂತಹ ಬಾಕ್ಸಿಂಗ್ ಕೋಚ್ಗೂ ಸಮೇತ ಈ ಒಂದು ಪ್ರಶಸ್ತಿ ಅದೇ ವರ್ಷ ನೀಡಲಾಯಿತು. 12ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂದಿತು? ಡಿಸೆಂಬರ್ 27, 2017ರಲ್ಲಿ ದೇಶದಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. ಸ್ವತಂತ್ರ ನಂತರ ಭಾರತದಲ್ಲಿ ದೇಶದ ಅಭಿವೃದ್ಧಿಗಾಗಿ 5 ವರ್ಷಗಳ ನಿಗದಿಗೊಳಿಸಿದಂತೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. 2017ರವರೆಗೆ ದೇಶದಲ್ಲಿ 12 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯಗೊಂಡಿದ್ದಾವೆ. ಈ 12ನೇ ಪಂಚವಾರ್ಷಿಕ ಯೋಜನೆ ಡಿಸೆಂಬರ್ 27, 2012ರಲ್ಲಿ ಜಾರಿಗೆ ಬಂದಿತು. ಇದರ ಕಾಲಾವಧಿಯನ್ನು ಗಮನಿಸುವುದಾದರೆ ಹೆಸರೇ ಸೂಚಿಸುವಂತೆ ಪಂಚವಾರ್ಷಿಕ ಯೋಜನೆ ಆಗಿರುವುದರಿಂದ 2012ರಿಂದ 2017ರವರೆಗೆ ಇದರ ಕಾಲಮಿತಿ ಇತ್ತು. ಈ ಒಂದು 12ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನಾಗಿತ್ತು ಅಂದರೆ ಭಾರತದ ಆರ್ಥಿಕ ಅಭಿವೃದ್ಧಿಯ ದರವನ್ನು 8% ಸಾಧಿಸುವುದು ಈ ಒಂದು 5 ವರ್ಷ ಯೋಜನೆಯ ಗುರಿಯಾಗಿತ್ತು. ಇದಕ್ಕೆ ಚಾಲನೆಯನ್ನು ನೀಡಿದಂಥವರು ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್. ಸಾಂದರ್ಭಿಕ ನಿಧಿಯನ್ನು ಬಳಸಲು ಯಾರ ಅನುಮತಿ ಬೇಕಾಗಿರುತ್ತದೆ? ಸರಿಯಾದಂಥ ಉತ್ತರ ಸಂಸತ್ತಿನ ಅನುಮತಿಗೊಳಪಟ್ಟು ರಾಷ್ಟ್ರಪತಿಯವರು ಇದಕ್ಕೆ ಅನುಮತಿಯನ್ನು ನೀಡಬೇಕು. ಏನಿದು ಸಾಂದರ್ಭಿಕ ನಿಧಿ ಅಂದರೆ ಅರ್ಥ ದೇಶದ ತುರ್ತು ಅಥವಾ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಅಗತ್ಯವಾಗುವ ವೆಚ್ಚಗಳನ್ನು ನಿಭಾಯಿಸೋದಕ್ಕೋಸ್ಕರ ಇರುವಂತಹ ನಿಧಿಯನ್ನು ಸಾಂದರ್ಭಿಕ ನಿಧಿ ಎಂದು ಕರೆಯುತ್ತೇವೆ. ಇದು ರಾಷ್ಟ್ರಪತಿಗಳ ನಿರ್ವಹಣೆಯಲ್ಲಿರುತ್ತದೆ. ಅಂದರೆ ರಾಷ್ಟ್ರಪತಿಗಳ ವಿವೇಚನಾಧಿಕಾರವನ್ನು ಬಳಸಿ ಸಂಸತ್ತಿನ ಸಲಹೆ ಮೇರೆಗೆ ಈ ಒಂದು ನಿಧಿಯನ್ನು ಬಳಸ್ತಾರೆ. ಉದಾಹರಣೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ನಡೀತಾ ಇದೆ ಅಥವಾ ಅನಿರೀಕ್ಷಿತ ಯುದ್ಧ ಸಂದರ್ಭಗಳಿರಬಹುದು, ಪ್ರಕೃತಿ ವಿಕೋಪಗಳಿಂದ ನಾಶವಾಗಿರುವಂಥ ಪ್ರದೇಶಗಳಲ್ಲಿ ತುರ್ತು ಕಾರ್ಯಾಚರಣೆಯನ್ನು ಮಾಡುವ ಸಲುವಾಗಿ ಹಣಕಾಸಿನ ಅನಿವಾರ್ಯತೆ ಇರುತ್ತದೆ. ಆ ಸಂದರ್ಭದಲ್ಲಿ ಸಂಸತ್ತಿನ ಅನುಮತಿಗೊಳಪಟ್ಟು ಈ ಒಂದು ಹಣವನ್ನು ವೆಚ್ಚ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಯವರಿಂದ ಪಡೆದು ಸಾಂದರ್ಭಿಕ ನಿಧಿಯನ್ನು ದೇಶದ ಶ್ರೇಯೋಭಿವೃದ್ಧಿಗಾಗಿ ಬಳಸಿಕೊಳ್ಳಲಾಗುತ್ತದೆ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಗೋದಾವರಿ ಸರಿಯಾದಂತಹ ಉತ್ತರ. ಇದರ ಒಟ್ಟು ಹರಿಯುವಿಕೆಯ ಉದ್ದವನ್ನು ಗಮನಿಸುವುದಾದರೆ 1465 ಕಿಲೋಮೀಟರ್ನಷ್ಟು ಈ ಒಂದು ನದಿಯು ದಕ್ಷಿಣ ಭಾರತದಲ್ಲಿ ಹರಿಯುತ್ತದೆ. ಉಗಮ ಸ್ಥಾನವನ್ನು ನೋಡುವುದಾದರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕಂ ಎನ್ನುವಂತಹ ಸ್ಥಳದಲ್ಲಿ ಗೋದಾವರಿ ನದಿ ಉಗಮ ಹೊಂದಿ ಮಹಾರಾಷ್ಟ್ರ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುವ ಮೂಲಕ ಆಂಧ್ರ ಪ್ರದೇಶದ ಕಾಕಿನಾಡದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಗೋದಾವರಿ ನದಿ. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತ ಎಷ್ಟಿದೆ ಅಂತ ನೋಡೋದಾದರೆ 1000 ಪುರುಷರಿಗೆ 940 ಮಹಿಳೆಯರ ಸಂಖ್ಯೆ ಭಾರತದ ಜನಗಣತಿಯಲ್ಲಿ ನಾವು ಸರಾಸರಿ ದೇಶದ ಜನಗಣತಿಯಲ್ಲಿ ಗಮನಿಸಬಹುದು. ಅಂದರೆ 1000 ಪುರುಷರಿಗೆ 940 ಹೆಣ್ಣು ಮಕ್ಕಳಿದ್ದಾರೆ. ಕೇರಳದಲ್ಲಿ ಮಾತ್ರ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಜಾಸ್ತಿ ಇದೆ. 2011ನೇ ಸಾಲಿನ ಜನಸಂಖ್ಯಾ ವರದಿಯು ಮಾರ್ಚ್ 31ರಂದು ಪ್ರಕಟವಾಯಿತು. ಇದರಂತೆ ಭಾರತದ ಜನಸಂಖ್ಯೆ 121,193,422 ಆಗಿತ್ತು.
ಸರಾಸರಿ 121 ಕೋಟಿ ಎಂದು ಹೇಳಬಹುದು. 2001ರ ಜನಗಣತಿಗೆ ಹೋಲಿಸಿದರೆ ಒಂದು ದಶಕದಲ್ಲಿ ಅಂದರೆ 10 ವರ್ಷಗಳಲ್ಲಿ 18.1 ಕೋಟಿಯಷ್ಟು ಜನಸಂಖ್ಯೆ ಹೆಚ್ಚಳವಾಗಿದೆ. ಹರಿಯಾಣದಲ್ಲಿ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ನಾವು ಕಾಣ್ತೇವೆ. ಆದರೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುವಂತಹ ರಾಜ್ಯ ಕೇರಳ. ಸಾಕ್ಷರತೆಯಲ್ಲೂ ಸಮೇತ ದೇಶದಲ್ಲಿ 1ನೇ ಸ್ಥಾನದಲ್ಲಿರುವಂಥದ್ದು ಕೇರಳ ರಾಜ್ಯವಾಗಿದೆ. ಕರ್ನಾಟಕದ ಲಿಂಗಾನುಪಾತವೆಷ್ಟು? 1000 ಪುರುಷರಿಗೆ 968. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಮತ್ತು ಹಾಸನ ಈ 4 ಜಿಲ್ಲೆಗಳಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುವುದನ್ನು ನಾವು ಕಾಣ್ತೇವೆ. ಸರಾಸರಿ ರಾಜ್ಯದ ಎಲ್ಲ ಜಿಲ್ಲೆಗಳ ಒಂದು ಲಿಂಗಾನುಪಾತವನ್ನು ಗಮನಿಸಿದಾಗ 1000 ಪುರುಷರಿಗೆ 968 ಮಹಿಳೆಯರ ಸಂಖ್ಯೆಯನ್ನು ಕಾಣ್ತೇವೆ. ಇನ್ನು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ಜಿಲ್ಲೆಗಳನ್ನು ಗಮನಿಸುವುದಾದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಗೆಯೇ ಹಾವೇರಿ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ವಿಶ್ವದ ಮೊದಲ ಕೃತಕ ಉಪಗ್ರಹ ಯಾವುದು? ಸ್ಪುಟ್ನಿಕ್ 1 ವಿಶ್ವದ ಮೊದಲ ಕೃತಕ ಉಪಗ್ರಹವಾಗಿದೆ. ಇದನ್ನು ಉಡಾವಣೆ ಮಾಡಿದಂತಹ ರಾಷ್ಟ್ರ ರಷ್ಯಾ. ಉಡಾವಣೆ ಮಾಡಿದಂತಹ ದಿನಾಂಕ 4/10/1958. ವಿಶೇಷತೆ, ಇದನ್ನು ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಎಂದು ಕರೆಯುತ್ತೇವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಾಣಲಿಕ್ಕೆ ಸಾಧನೆಯಾಗಿದ್ದು ಇದೇ ಮೊದಲ ಸ್ಪುಟ್ನಿಕ್ 1 ಉಪಗ್ರಹವಾಗಿತ್ತು. ಇದನ್ನು ಉಡಾವಣೆ ಮಾಡಿದಂತಹ ರಾಷ್ಟ್ರ ರಷ್ಯಾವಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಜನರಲ್ ನಾಲೆಡ್ಜ್ 2019 ಬರುವಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಸಂಕ್ಷಿಪ್ತ ಮಾಹಿತಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇವೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.